ಇನ್ನು ಒಂದೆಡೆ ಏರ್ ಶೋ ನಡೀತಾ ಇದ್ರೆ ಈ ಎಕ್ಸಿಬಿಷನ್ ಏರಿಯಾದಲ್ಲಿ ಕೋತಿಗಳ ಕಾಟ ಕೂಡ ತೀವ್ರವಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ತಿಂಡಿ ತಿನಿಸುಗಳನ್ನು ತಿನ್ನೋದಕ್ಕೆ ಅಂತ ಸ್ಟಾಲ್ ಒಳಗೆ ಕೋತಿಗಳು ನುಗ್ಗಿ ಬಂದಂತಹ ಒಂದು ಘಟನೆ ಕೂಡ ಇವತ್ತು ನಡೀತು. ಕೋತಿಗಳನ್ನು ಓಡಿಸೋದಕ್ಕೆ ರಕ್ಷಣಾ ಸಿಬ್ಬಂದಿಗಳು ಹರಸಾಹಸವನ್ನೇ ಪಟ್ಟರು. ಯಾಕಂದರೆ ಕೋತಿಗಳ ಮೇಲೆ ಹಲ್ಲೆ ಕೂಡ ಮಾಡೋ ಹಾಗಿಲ್ಲ. ಅದೇ ರೀತಿಯಾಗಿ ಓಡಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ಮತ್ತೆ ಓಡಿ ಬಂದು ತಿಂಡಿ ತಿನಿಸುಗಳನ್ನು ಕದ್ದು ಅಲ್ಲಿಂದ ಓಡುವಂತಹ ದೃಶ್ಯಗಳು ಜನರಿಗೆ ತುಂಬ ಖುಷಿ ಕೊಡ್ತು. ಅದರಲ್ಲೂ ಮಕ್ಕಳಂತೂ ಈ ಕಪಿಚೇಷ್ಟೆಯನ್ನು ನೋಡಿ ಫುಲ್ ಖುಷಿಯಾಗಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನೇರವಾಗಿ ಆ ಸ್ಟಾಲ್ ಒಳಗಡೆ ನುಗ್ಗಿ ಬಂದಿರುವಂತಹ ಕೋತಿಗಳನ್ನು ನೋಡಿ ಮಕ್ಕಳು ಇವತ್ತು ತುಂಬ ಖುಷಿ ಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದ್ದರೆ, ಮತ್ತೊಂದೆಡೆ ಈ ಕೋತಿಗಳನ್ನು ಹೊರಹಾಕೋದಕ್ಕೆ ಅಂತ ರಕ್ಷಣಾ ಸಿಬ್ಬಂದಿಗಳು ಹರಸಾಹಸವನ್ನೇ ಪಡಬೇಕಾದಂತಹ ಒಂದು ಘಟನೆಗಳು ನಡೀತು. ಒಂದೆಡೆ ಏರ್ ಶೋ ನಡೀತಾ ಇದೆ, ವಿಮಾನಗಳ ಹಾರಾಟ ಗರ್ಜನೆ ಒಂದೆಡೆ ಆದರೆ, ಮತ್ತೊಂದೆಡೆ ಈ ಕೋತಿಗಳ ಕಾಟಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಅದರಲ್ಲೂ ಸ್ಟಾಲ್ ಒಳಗಡೆ ನುಗ್ಗಿ ಬಂದಿದ್ದರಿಂದಾಗಿ ಸ್ಟಾಲ್ ಸಿಬ್ಬಂದಿಗಳು ಕೂಡ ಈ ಕೋತಿಗಳ ಕಪಿಚೇಷ್ಟೆಗೆ ಹೈರಾಣಾಗಿ ಹೋಗಿದ್ದಾರೆ. ಅದರಲ್ಲೂ ಕೆಲವು ಮಕ್ಕಳು ಕೋತಿಗಳನ್ನು ನೋಡಿ ತಿಂಡು ತಿನಿಸುಗಳನ್ನು ಕೊಟ್ಟು ಅವರೂ ಕೂಡ ಇವತ್ತು ತುಂಬ ಸಂತಸಪಟ್ಟಿದ್ದಾರೆ. ಮತ್ತೊಂದೆಡೆ ಕೋತಿಗಳಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗದಂತೆ ರಕ್ಷಣಾ ಸಿಬ್ಬಂದಿಗಳು ಆಚೆ ಹಾಕೋದಕ್ಕೆ ಅಂತ ಸಾಕಷ್ಟು ಹರಸಾಹಸವನ್ನು ಕೂಡ ಪಟ್ಟರು.